ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಏನು ಮಾಡ್ತಿದ್ದೀವಿ ಅಂದರೆ ನಮ್ಮ ಮನೇಲಿ ಕುರಿಗಳಿಗೆ ಬೀಜ ಹೊಡಿತಾ ಇದ್ದೀವಿ. ಆ ಬೀಜ ಹೊಡೆಯೋದಕ್ಕೂ ಮುಂಚೆ ಏನು ಆಹಾರ ಕೊಡಬೇಕು, ಅದು ಏನು ಫುಡ್ ಹಾಕಬೇಕು, ಹಾಗೆ ಬೀಜ ಹೊಡೆದ ಮೇಲೆ ಎಷ್ಟು ಅವರು ಆಹಾರ ಕೊಡಬಾರ್ದು, ಹಾಗೆ ಏನೇನು ಕೊಡಬೇಕು ಅಂತ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ನೋಡಿ ವಿಡಿಯೋನ ಮಿಸ್ ಮಾಡ್ದಂಗೆ. ಇನ್ಫಾರ್ಮೇಟಿವ್ ವಿಡಿಯೋ. ಮೆಲಾಕ್ಸಿಕಮ್ ವಿತ್ ಪ್ಯಾರಾಸಿಟಮಲ್. ಹಾಂ, ಬೀಜ ಹೊಡೆದ್ಮೇಲೆ ಇದನ್ನು ಹಾಕ್ಬೇಕು, ನೋವು ಹಾಕ್ಬೇಕು. ಬಿರಿಯಾನಿ ನಮ್ಮಿಲ್ದಿದ್ರೆ ಬಿರಿಯಾನಿ ಇದಾಡ್ಬೇಕು. ಏನು ರಿಲೀಫ್ ಆಗಬೇಕು ಅಂದರೆ ಹಾಕ್ಬೇಕು. ಅದಕ್ಕೂ ಮುಂಚೆ ಏನು ಮಾಡಬೇಕು? ಹೊಡೆಯೋದಕ್ಕೂ ಮುಂಚೆ ಒಂದು ನೈಟು ಮೇವು ನೀರು ತಿಂಡಿ ಕೊಡಬಾರ್ದು. ನೆಕ್ಸ್ಟ್ ಮಾರನೇ ದಿವಸ ಬೀಜ ಹೊಡೆದ್ಮೇಲೆ ತಿರ್ಗಾ ಮಾರನೇ ದಿವಸನೂ ಒಂದು ದಿವಸ ಗ್ಯಾಪ್ ಬಿಟ್ಟು ತಿರ್ಗ ದಿವಸ ಮೇವು ಕೊಡ್ಬೇಕು. ಮೇವು ನೀರು ಏನು ಫುಲ್ ಏನು ಮೇವು ಹಾಕಂಗೆ ಇಲ್ಲ, ಮೇವು ನೀರು ಏನು ಕೊಡಂಗಿಲ್ಲ ಅಷ್ಟೇ. ಹೊಟ್ಟೆ ಒಳಗೆ ಇರೋದು ಚೆನ್ನಾಗಿ ಜೀರ್ಣ ಆಗಿ ಎಲ್ಲ ಮೆಲ್ಕ್ ಹಾಕ್ಬೇಕು. ಮೆಲ್ಕ್ ಹಾಕಿದ ನಂತರ ನೆಕ್ಸ್ಟ್ ಮೇವು ನೀರು ಕೊಡ್ಬೇಕು. ಒಟ್ಟರು ಏನಾಗ್ತದೆ ಅಂದ್ರೆ ಹೊಟ್ಟೆ ಒಬ್ಬರು ಬಂದ್ಬಿಡ್ತಾರೆ. ಹೌದು, ಹೊಟ್ಟೆ ಒಬ್ಬರು ಬಂದಾಗ್ಬಿಡ್ತಾವೆ. ಅವಾಗ ಜೀರ್ಣ ಶಕ್ತಿ ಕಡಿಮೆ ಆಗ್ತದೆ. ನಾವು ಬೀಜ ಹೊಡೆದ್ರೆ ಪೇಯ್ನ್ ಆಗ್ತದೆ. ಪೇಯ್ನ್ಗೂ ಅದಕ್ಕೂ ಮೆಲ್ಕ್ ಹಾಕಲ್ಲ, ಮೇವು ತಿನ್ನಲ್ಲ ಹೊಟ್ಟೆ ಒಬ್ಬರು. ಅದರಿಂದ ಅವಕ್ಕೆ ಮೇವು ನೀರು ಕಡಿಮೆ. ಬೀಜ ಹಾಕಿದ್ಮೇಲೆ ಎಷ್ಟು ಅವರ್ ಆದ್ಮೇಲೆ? ಒಂದು 24 hours ಸಾಕು. ನೆಕ್ಸ್ಟ್ ಮಾರನೇ ದಿವಸ ಹಾಕೋಬೋದು. ಸಮಸ್ಯೆ ಏನೇನು ಊಟ ಹಾಕ್ಬೇಕು ಅವತ್ತೇನಾದ್ರು? ಆ ಥರ ಮಾಮೂಲಿ ನೀರು ಏನು ಫುಡ್ ಕೊಡ್ತಾರೋ ಅದೇ ತಿಂಡಿ ಕೊಡಬಾರ್ದು. ಜೋಳ ಆಗಲಿ, ಫೀಲ್ಡ್ ಆಗಲಿ, ಇಂಡಿ ಆಗಲಿ ಕೊಡಬಾರ್ದು. ಮಾಮೂಲಿ ಮೇವು ಕೊಡ್ಬೋದು. ನಾರ್ಮಲ್ ಆಗಿ ಮೇವೇನು ಕೊಡ್ತೀವಿ ಅದು ಕೊಡ್ಬೋದು. ತಿಂಡಿ ಕೊಟ್ಟಾಗೂ ಸ್ವಲ್ಪ ಒಂದು 4-5 ದಿವಸ ಗ್ಯಾಪು. ಬೀಜ ಹೊಡೆದಕ್ಕೆ ಎಲ್ಲ ಟೆಸ್ಟ್ ಚೆನ್ನಾಗಿ ಊದಿ ಕಟ್ಟಿತ್ತೆ. ಊದಿ ಸ್ವಲ್ಪ ಚೆಲ್ಲಿಂಗ್ಸ್ ಕಡಿಮೆ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಮೇವು ನೀರು ಕೊಡ್ಬೋದು. ಬೀಜ ಹೊಡ್ಸೋದು ಏನಕ್ಕೆ? ಬೀಜ ವರ್ಷ ಚೆನ್ನಾಗಿ ಇಂಪ್ರೂವ್ ಆಗ್ತದೆ, ಗ್ರೌತ್ ಆಗ್ತವೆ, ಮಾಂಸಖಂಡ ಚೆನ್ನಾಗಿ ಬರ್ತೈತೆ, ಒಳ್ಳೆ ಪ್ರೋಟೀನ್, ಚೆನ್ನಾಗಿ ಕೊಬ್ಬಿನ ಅಂಶ ಎಲ್ಲ ಫುಲ್ಲು ಇದ್ರಾಗ ಹೋದ್ರೆ ಚೆನ್ನಾಗಿ ಬರ್ತವೆ ಮರಿ. ಮತ್ತೆ ಎಗರಾಡೋದೆಲ್ಲ ಕಡಿಮೆ ಆಗುತ್ತೆ. ಅವೆಲ್ಲ ಮಾಮೂಲಿ ಬೇರೆ ಇನ್ನೊಂದು ಮೇಲೆ ಹತ್ತೋದಾಗಲಿ, ಎಗರಾಡೋದು, ಕುಣಿದಾಡೋದು, ಗುದ್ದಾಡೋದು ಏನಾದೆಲ್ಲ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಬೀಜ ಬೀಜ ಹೊಡಿಸಿದ್ರೆ ಒಳ್ಳೆ ಚೆನ್ನಾಗಿ ಮಾಂಸಖಂಡ ಚೆನ್ನಾಗಿ ಬರ್ತವೆ. ಮರಿಗೆ ಎಷ್ಟು ತಿಂಗಳಾಗಿ ಬೀಜ ಹೊಡೆಯೋದು? ಅದೇನಾದ್ರು ಒಂದು 8ರಿಂದ 9 ತಿಂಗಳು ಬೇಕು. ಅಲ್ಲ ಹೊಡೆಯೋಕ್ಕೆ? ಹೊಡೆಯಕ್ಕೆ ಬೇಕು. ಹುಟ್ಟಿನ ಮರಿಗಳಿಗೆ ಬೀಜ ಹೊಡೆಯೋಕ್ಕಾಗಲ್ಲ. ಇವೆಲ್ಲ ಹಂಗಾದ್ರೆ ಇವಾಗ 8 ತಿಂಗಳಾಗಿ? 6-7 ತಿಂಗಳು ಮರಿಗಳು ಇವೆಲ್ಲ 7-8 ತಿಂಗಳು ಬೇಕು. ಸರಿ. ಪ್ರೌಢಾವಸ್ಥೆ ಬಂದಾಗ ಅವನ್ನೆಲ್ಲ ಬೀಜ ಕೇಳಿದ್ರಲ್ಲ ಫ್ರೆಂಡ್ಸ್, ಡಾಕ್ಟ್ರ್ ಏನು ಹೇಳಿದ್ರು ಅಂತ. ಕಸಿ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಮತ್ತು ಯಾವ ಥರ ಏನೇನು ಪ್ರೊಸೀಜರ್ನ ಫಾಲೋ ಮಾಡ್ಬೇಕಂತೆಲ್ಲ ಹೇಳಿದ್ರು. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅನ್ಕೊತೀನಿ. ಇದೇ ಥರ ವಿಡಿಯೋಗಾಗಿ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.